ಬೆಂಗಳೂರಿನಲ್ಲಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ. ಕಾಂಗ್ರೆಸ್ ಮುಖಂಡನ ವಿರುದ್ಧವೇ ಅಕ್ಕಿ ದಂಧೆಯ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಮುಖಂಡ ಅಲೀಂ ವಿರುದ್ಧ ಕೆಆರ್ಎಸ್ ಆರೋಪವನ್ನು ಮಾಡಿರುವುದು. ಕಾಂಗ್ರೆಸ್ ಮುಖಂಡರು ಮತ್ತು ಕೆಆರ್ಎಸ್ ಪಕ್ಷದ ಸದಸ್ಯರ ನಡುವೆ ಜಟಾಪಟಿ. ಇದೇ ವಿಚಾರದಲ್ಲಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಗಲಾಟೆ. ಅಲೀಂ ಬೆಂಬಲಿಗರು ಮತ್ತು ಕೆಆರ್ಎಸ್ ಪಕ್ಷದ ಮುಖಂಡರ ನಡುವೆ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ್ರು. ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಎರಡೂ ಕಡೆಯ ಗುಂಪಿನವರನ್ನ ಪೊಲೀಸರು ಚದುರಿಸಿದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಂದ ಕಡಿಮೆ ಬೆಲೆಗೆ ಅಕ್ಕಿಯನ್ನ ಖರೀದಿ ಮಾಡಿ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು, ಹೆಚ್ಚಿನ ಬೆಲೆಗೆ ಅನ್ನೋ ಆರೋಪ. ಆದರೆ ಕೆಆರ್ಎಸ್ ಮುಖಂಡರ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು ಅಂದಿದ್ದಾರೆ ಅಲೀಂ. ಈಗಾಗಲೇ ಕೆಆರ್ಎಸ್ ಪಕ್ಷದ ಮುಖಂಡರು ಮಾಡಿದಂತಹ ಆರೋಪವನ್ನ ಅಲೀಂ ಅವರು ಅಲ್ಲಗಳೆದಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಗಲಾಟೆ ಆದಂತಹ ಸಂದರ್ಭದ ದೃಶ್ಯ. ಬಿಪಿಎಲ್ ಪಡಿತರದಾರರ ಅಕ್ಕಿಯನ್ನ ತಗೊಳ್ಳೋದು ಕಡಿಮೆ ಬೆಲೆಗೆ, ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತಹ ದಂಧೆಯನ್ನ ಮಾಡುತ್ತಿದ್ದಾರೆ ಅನ್ನೋದು ಕೆಆರ್ಎಸ್ ಪಕ್ಷದ ಮುಖಂಡರ ಆರೋಪ ಆಗಿದೆ. ಇನ್ನು ಕಾಂಗ್ರೆಸ್ ಮುಖಂಡ ಅಲೀಂ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಘುಪತಿಯವರು ಮಾತನಾಡಿದ್ದಾರೆ. ಅಲೀಂ ಅವರು ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ರಘುಪತಿ ಅಕ್ರಮಗಳನ್ನ ಬಯಲಿಗೆಳೆದಿದ್ದಕ್ಕೆ ನಮಗೆ ಬೆದರಿಕೆ ಹಾಕ್ತಿದ್ದಾರೆ. ಅವರ 200 ಹುಡುಗರನ್ನ ಕರೆಸಿ ಹಲ್ಲೆಗೆ ಯತ್ನಿಸಿದ್ದಾರೆ. 45 ಅನ್ನಭಾಗ್ಯ ಅಕ್ಕಿಯ ಚೀಲಗಳನ್ನು ವಶಕ್ಕೆ ಪಡೆದಿದ್ದೇವೆ. ರೆಡ್ ಹ್ಯಾಂಡ್ ಆಗಿ ಅವರು ಸಿಕ್ಕಿಬಿದ್ದಿದ್ದಾರೆ. ನಾವು ಅವರ ಮುಖವಾಡವನ್ನ, ಅವರ ದಂಧೆಯನ್ನ ಬಯಲು ಮಾಡಿದ್ದೇವೆ. ಇದು ಬಯಲಾಗ್ತಾ ಇದ್ದ ಹಾಗೆ ನಮ್ಗೇನೆ ಅವರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ರಘುಪತಿಯವರು ಆರೋಪಿಸಿದ್ದಾರೆ. ಯಲಚೇನಹಳ್ಳಿ, ಇಲಿಯಾಸ್ ನಗರ ಸುತ್ತಮುತ್ತ ದಂಧೆ ನಡೀತಾ ಇದೆ ಅಂತ ಹೇಳಿ ಕೆಆರ್ಎಸ್ ಪ್ರಧಾನ ಕಾರ್ಯದರ್ಶಿ ರಘುಪತಿಯವರ ಹೇಳಿಕೆ. ಇನ್ನು ಕಾಂಗ್ರೆಸ್ ಮುಖಂಡ ಅಲೀಂ ವಿರುದ್ಧ ಎಫ್ಐಆರ್. ಅಲೀಂ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲು. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಆರ್ಎಸ್ ಪಕ್ಷದ ಮುಖಂಡ ಸೈಯದ್ ಪರ್ವೇಜ್ ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಖರೀದಿಸಿ ಸಾಗಾಟ ಮಾಡ್ತಿದ್ರು ಅನ್ನೋ ಆರೋಪ. ಯಲಚೇನಹಳ್ಳಿ ಕಾಂಗ್ರೆಸ್ ಮುಖಂಡನಾಗಿರುವಂತಹ ಅಲೀಂ ಬಿಡಿಎ ಕಚೇರಿಗಳಲ್ಲಿ ದಲ್ಲಾಳಿಯಾಗಿ ಗುರುತಿಸಿಕೊಂಡಿದ್ದಾರೆ. ಈ ಅಲೀಂ ಇದೀಗ ಸೈಯದ್ ಪರ್ವೇಜ್ ಕೊಟ್ಟಂತಹ ದೂರಿನ ಆಧಾರದ ಮೇರೆಗೆ ಅಲೀಂ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದ ತನಿಖೆಯನ್ನ ಪೊಲೀಸರು ಮಾಡ್ತಾರೆ. ಸತ್ಯಾಸತ್ಯತೆ ಬಯಲಿಗೆ ಬರುತ್ತೆ. ಇಲ್ಲಿ ಯಾರು ಆರೋಪ ಮಾಡ್ತಿದ್ದಾರೆ, ಆ ಆರೋಪವನ್ನ ಅಲೀಂ ಅಲ್ಲಗಳಿತಿದ್ದಾರಲ್ಲ, ಅದಕ್ಕೆ ಪೂರಕವಾಗಿ ಸಾಕ್ಷಿಗಳು ಸಿಗುತ್ತಾ ತನಿಖೆಯ ನಂತರ ಗೊತ್ತಾಗುತ್ತೆ. ನಮ್ಮ ಪಕ್ಷದ ಖಜಾಂಚಿಗಳು ವಿಆರ್ ಮರಾಠೆ ಅವರಿಗೆ ಈ ಮಾಹಿತಿ ಬಂತು. ಇಮಿಡಿಯೇಟ್ ಆಗಿ ಅವರು ನಮ್ಮ 4-5 ಜನ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಆ ಮಾಹಿತಿನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಅವರು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋದಾಗ ಅಲ್ಲಿ ಅವರಿಗೆ ಒಂದು 80% ಖಾತ್ರಿ ಆಗುತ್ತೆ ಇಲ್ಲಿ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ಗುಟ್ಟಾಗಿ ಕೆಲಸಗಳು ನಡೀತಾ ಇರುವಂತದ್ದು, ಮತ್ತೆ ಅಲ್ಲಿ ಗಾಡಿ ಏನಿದೆ ಅದರಲ್ಲಿ ಅಕ್ಕಿ ಚೀಲಗಳು ತುಂಬಿಕೊಂಡಿರುವಂತದ್ದು. ಆಮೇಲೆ